ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಸೀತಮ್ಮ. ಬೈಬೇಡ. ನನ್ಗೊತ್ತು ಈ ಥರ ಹೋಲಿ ಆಡಿದ್ರೆ ನಿನ್ನ ಕೋಪ ಬರುತ್ತೆ ಅಂತ. ವರ್ಷಕ್ಕೆ ಒಂದೇ ಸರ್ತಿ ಹೋಲಿ ಬರೋದು, ಅದಕ್ಕೆ ಫುಲ್ ಆಟ ಆಡ್ಬಿಟ್ಟೆ. ಸಾರಿ. ನಾನು ಬಯಲ್ಲ ಪುಟ್ಟ. ಹೇಳಬೇಕು ಅಂದರೆ ತುಂಬ ಮುದ್ದಾಗಿ ಕಾಣ್ತಿದ್ಯಾ. ಒಂದು ನಿಮಿಷ ಹಾಗೇ ಇರು. ನಮ್ಮನೆ ತಾನೆ, ನೀನ್ ನನ್ನ ಸೀತಮ್ಮ ತಾನೆ? ಯಾಕೆ ನಾನೇ ನಿನ್ನ ಸೀತಮ್ಮ ಕಣೆ. ಹೋದ ವರ್ಷ ನೀನ್ ಮಂಗಳಾರತಿ ಮಾಡಿದ್ದು ಇನ್ನೂ ನೆನಪಿದೆ ಸೀತಮ್ಮ. ಇಷ್ಟೊಂದು ಬಣ್ಣ ಮೆತ್ಕೊಂಡ್ರೆ ಒಂದು ಟ್ಯಾಂಕ್ ನೀರ್ ಬೇಕು ಅಂತ ಹೇಳ್ತಿದ್ದೆ. ಇವತ್ತು ಯಾಕೆ ಏನು ಬೈತಿಲ್ಲ ಸೀತಮ್ಮ? ಯಾಕೆ ಸೀತಮ್ಮ ಆವಾಗ್ಲಿಂದ ಸ್ಮೈಲೇ ಮಾಡ್ತಿದ್ಯಾ? ಯಾಕೂ ಇಲ್ಲಪ್ಪ. ವಾವ್, ಕೆನ್ನೆ ಮೇಲೆ ಬಣ್ಣ ಇದೆ. ಹಾಗಿದ್ರೆ ನೀನು ಹೋಲಿ ಆಡಿದ್ಯಾ ಸೀತಮ್ಮ? ನೀನ್ ಯಾರಿಗೂ ಬಣ್ಣ ಹಚ್ಚಕ್ಕೆ ಬಿಡ್ತಾ ಇರ್ಲಿಲ್ಲ, ಈಗ ಯಾರು ಹಚ್ಚಿದ್ರು ಸೀತಮ್ಮ? ನಿನ್ನ ಫ್ರೆಂಡೇ ಹಚ್ಚಿದ್ದು ಕಣೆ. ನನ್ನ ಫ್ರೆಂಡಾ? ಈ ಮ್ಯಾಜಿಕ್ ಎಲ್ಲ ನನ್ನ ಫ್ರೆಂಡೇ ಮಾಡೋದು. ಒಂಥರ ಮ್ಯಾಜಿಕ್ಕೆ. ಬಣ್ಣ ಬರೀ ನನ್ನ ಕೆನ್ನೆಗಲ್ಲ, ನನ್ನ ಜೀವನಕ್ಕೆ. ಜೀವನ? ಸೀತಮ್ಮ, ನೀನ್ ಏನ್ ಹೇಳ್ತಿದ್ಯಾ ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡು, ನಾಳೆ ನನಗೆ ಅರ್ಥ ಆಗತ್ತೆ. ಪುಟ್ಟ, ನಾನು ಅವರು ನೀನು ಲೈಫ್ ಲಾಂಗ್ ಜೊತೆ ಇದ್ರೆ ಚೆನ್ನಾಗಿರತ್ತೆ ಅಂತ ನಿನ್ಗೆ ಅನ್ಸಲ್ವಾ? ನಿಜ ಸೀತಮ್ಮ, ನಾನು ಅವತ್ತಿಂದ ಇದನ್ನೇ ಹೇಳ್ತಾ ಇದ್ದೀನಿ. ನೀನೆ ಅವ್ರಿಗೆ ಫೋನ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ಅವರು ಬ್ಯುಸಿ ಇರ್ತಾರೆ, ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ ಅಂತ ಬೈತಿದ್ದೆ. ಅವರು ನನ್ನ ಬೆಸ್ಟ್ ಫ್ರೆಂಡು, ಅವ್ರು ನಮ್ಮ ಜೊತೆ ಇದ್ರೆ ಸೂಪರ್ ಆಗಿರುತ್ತೆ. ಬರೀ ಫ್ರೆಂಡ್ ಆಗಲ್ಲ ಪುಟ್ಟ. ಮತ್ತೆ ಇನ್ನೇನು ಸೀತಮ್ಮ? ನಿನಗೆ ಹೇಗೆ ಅರ್ಥ ಮಾಡಿಸೋದು ಅಂತ ಗೊತ್ತಾಗ್ತಿಲ್ಲ. ನಿನಗೆ ಅರ್ಥ ಆಗೋ ಥರ ನಂಗೆ ಹೇಳೋಕ್ಕೂ ಬರ್ತಿಲ್ಲ. ನಾಳೆ ಅವರೇ ನಿನಗೆಲ್ಲ ಅರ್ಥ ಮಾಡಿಸ್ತಾರೆ. ನೀನು ಹೋಗಿ ಸ್ನಾನ ಮಾಡೀಗ. ಓಕೆ ಸೀತಮ್ಮ. ಅಷ್ಟೇ ಬಂದೆ ನೋಡಿ ಫ್ರೆಂಡ್ ಅವತಾರನ. ಕಳ್ಳಿ ಮತ್ತೆ ನಗ್ತಿದ್ಯಾ? ನಾನು ನಿನ್ಗೆ ಅಷ್ಟೊಂದು ಜೋಕ್ಸ್ ಕಳಿಸ್ತಿರೋದು? ಪುಟ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ. ನಾನು ತಿನ್ನಕ್ಕೆ ಏನಾದರೂ ರೆಡಿ ಮಾಡ್ತೀನಿ. ಬೇಗ ಹೋಗು, ಬೇಗ ಹೋಗು. ಚಿಕ್ಕಿ, ನಾನೇನು ಕಾಮಿಡಿ ಪೀಸ್ ಅನ್ಕೊಂಡಿದ್ದೀರಾ? ಏನಕ್ಕೆ ಹೀಗೆ ಮಾಡ್ತಿದ್ದೀರಾ? ನಾನು ಅಲ್ಲೇ ನಿಂತಿದ್ರು ನನ್ನ ಮುಂದೆನೆ ಹೋಗಿ ಆ ಸೀತನ್ ಚೆನ್ನಾಗಿ ಮಾತಾಡ್ಸ್ತಿದ್ರಿ. ನನ್ನ ಹತ್ರ ಬಂದ್ರು ರಾಮ್ ನಿನ್ನವನೇ ಅಂತ ಪ್ರಾಮಿಸ್ ಮಾಡ್ತಿರ್ತೀರಾ. ವಾಟ್ ಇಸ್ ದಿಸ್ ಚಿಕ್ಕಿ? Everything is fair in love and war. ವಾಟ್ ಫೇರ್ ಚಿಕ್ಕಿ?
ಆ ಸೀತಾ ಇನ್ನೂ ಕ್ಲೋಸ್ ಆಗ್ತಿದ್ದಾಳೆ ರಾಮ್ಗೆ. ಅದಕ್ಕೆ ಈಗ ಏನು ಮಾಡೋದಕ್ಕೆ ಹೇಳ್ತೀಯಾ? ಅವಮಾನ ಮಾಡಿಸ್ಕೊಂಡು ಕಂಪ್ನಿಯಿಂದ ಆಚೆ ಹೋಗ್ತೀಯಾ ಅಥವಾ ಅಶೋಕನ ಮದುವೆ ದಿವಸ ಮಾವಯ್ಯ ಬಂದು ಇವಳೇ ನಮ್ಮನೆ ಸೊಸೆ ಅಂತ ಎಲ್ರ ಮುಂದೆ ಅನೌನ್ಸ್ ಮಾಡೋ ಹಾಗೆ ಮಾಡ್ಕೋತೀಯಾ? ನೀನೇ ಯೋಚನೆ ಮಾಡು. ಅದ್ಯಾವುದು ಆಗೋ ತರ ಕಾಣಿಸ್ತಿಲ್ಲ ಚಿಕ್ಕಿ. ಚಾಂದಿನಿ, ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್? ರಾಮನ್ ಮೇಲೆ ಪ್ರೀತಿಯಿಂದ ಬುದ್ಧಿ ಕಳ್ಕೊಂಡ್ಬಿಟ್ಟಿದ್ಯಾ ಅನ್ಸ್ತಾ ಇದೆ. ಇಲ್ಲಿ ನೋಡು, ಅಶೋಕನ ಮದುವೆ ನೆಪ ಮಾತ್ರ. ಆಕ್ಚುಲ್ ಮದುವೆ ನಡಿಬೇಕಾಗಿರೋದು ರಾಮಂದು. ಸರಿ, ಇವಾಗ ನಾನೇನ್ ಮಾಡ್ಬೇಕು? ರಾಮನ್ಗೆ ಫ್ರೆಂಡ್ ಅನ್ನೋ ಥರ ಇದ್ಬಿಡು. ಮುಂದಿಂದನ್ನ ನಾನು ನೋಡ್ಕೋತೀನಿ. ರಾಮ, ನಿನ್ನ ಮನಸ್ಸಿನ ಮೇಲೆ ಅಂಟ್ಕೊಂಡಿರೋ ಒಲವಿನ ಬಣ್ಣಕ್ಕೆ ಬರೆ ಹಾಕದೆ ಹೋದರೆ ಹೇಗೆ? ನಿಮ್ಮಮ್ಮ ವಾಣಿ ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಬಯಸ್ತಾ ಇದ್ಲು. ಆದರೆ ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ. ನೀನು ಯಾವಾಗಲೂ ಹೇಳ್ತಾ ಇದ್ದೆ ಬಣ್ಣ ಹೋಗಿಲ್ಲ ಅಂತ. ಈಗ ನೋಡು ನೀನು ಎಷ್ಟು ಕ್ಲೀನಾಗಿ ಸ್ನಾನ ಮಾಡಿಸ್ತಿದ್ಯಾ ಅಂತ. ಸಿಹಿಗೆ ರಾಮೇ ಡೈರೆಕ್ಟಾಗಿ ವಿಷಯ ಹೇಳೋದು ಸರಿ. ನನ್ನ ಕೈಲಂತೂ ಹೇಳೋಕ್ಕಾಗಲ್ಲ. ನನ್ನ ಆರ್ಟ್ ಬುಕ್ ಎಲ್ಲಿ? ಓಹ್, ಮರ್ತೇ ಬಿಟ್ಟಿದೆ, ತಂದ್ಕೊಡ್ತೀನಿ ಇರು. ತಗೋ. ಸಿಹಿ ಪುಟ್ಟ, ನೀನು ಆರ್ಟ್ ವರ್ಕಲ್ಲಿ ಮಾಡೋ ಡ್ರಾಯಿಂಗಲ್ಲೆಲ್ಲ ಇಬ್ಬರೇ ಇರ್ತಾರಲ್ವಾ? ನಾನು ನೀನು ಅಷ್ಟೇ ತಾನೆ? ಓ, ನಾನು ನಿನ್ಗೆ ಡ್ರಾಯಿಂಗ್ ಮಾಡಿಕೊಟ್ಟು ತುಂಬ ದಿವಸ ಆಯಿತು. ನಾಳೆ ಮಾಡಿಕೊಡ್ತೀನಿ. 3 ಜನ ಇದ್ರೆ ಚೆನ್ನಾಗಿರತ್ತಲ್ವಾ? 3 ಜನರ? 3 ಜನ ಯಾರು? ನಮ್ಮ ಮನೆಗೆ ಇನ್ನೊಂದು ಪಾಪು ಬರುತ್ತಾ? ಅದೇ ಆರ್ಯ ಮನೆಗೆ ಅದ್ವೈತ್ ಬಂದಲ್ವಾ, ಅದೇ ತರನಾ? ಹಂಗಲ್ಲ ಪುಟ್ಟ, ನಿನಗೆ ನಿನ್ನ ಫ್ರೆಂಡ್ ಅಂದರೆ ಇಷ್ಟ ಅಲ್ವಾ? ಸಿಕ್ಕಾಪಟ್ಟೆ ಇಷ್ಟ. ನನಗೂ ಅವ್ರಂದ್ರೆ ತುಂಬ ಇಷ್ಟ. ನನ್ಗೊತ್ತು. ಗೊತ್ತಾ? ಅದಕ್ಕೆ ಅಲ್ವಾ ನನ್ನ ಫ್ರೆಂಡಿಗೆ ಆಕ್ಸಿಡೆಂಟ್ ಆದಾಗ ನೀನು ಅಷ್ಟೊಂದು ಹತ್ತಿದ್ದು. ಯಾರ ಹತ್ರನೂ ಬಣ್ಣ ಹಚ್ಚಿಸ್ಕೊಳ್ದೇ ಇರೋಳು ನನ್ನ ಫ್ರೆಂಡ್ ಹತ್ರ ಹಚ್ಚಿಸ್ಕೊಂಡೆ. ಯಾಕಂದ್ರೆ ನಿನಗೆ ನನ್ನ ಫ್ರೆಂಡ್ ಅಂದ್ರೆ ತುಂಬಾ ಇಷ್ಟ. ನಿಜ ಪುಟ, ಆದರೆ ಇದು ಬರೀ ಅಷ್ಟೇ ಅಲ್ಲ, ಬೇರೆ ಏನು? ಬೇರೆ ಏನ್ ಸೀತಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.